ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬಿಆರ್ ಪಾಟೀಲ್ ಬೇಸರ. ಮಂತ್ರಿ ಸ್ಥಾನಕ್ಕಾಗಿ ನಾನೇನು ಅರ್ಜಿಯನ್ನ ಹಾಕಿಲ್ಲ. ಮಂತ್ರಿ ಸ್ಥಾನದ ನಿರೀಕ್ಷೆ ಇತ್ತು, ಆದರೆ ಕೊಟ್ಟಿಲ್ಲ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬಿಆರ್ ಪಾಟೀಲ್ ಬೇಸರ. ಮಂತ್ರಿ ಸ್ಥಾನಕ್ಕೆ ನಾನೇನು ಅರ್ಜಿಯನ್ನ ಹಾಕಿಲ್ಲ. ಮಂತ್ರಿ ಸ್ಥಾನದ ನಿರೀಕ್ಷೆ ಇತ್ತು, ಆದರೆ ಕೊಟ್ಟಿಲ್ಲ. ನನ್ನನ್ನು ಮಂತ್ರಿ ಮಾಡ್ತೀನಿ ಅಂತ ಸಿದ್ದು ಹೇಳಿದ್ರು. ಸಿದ್ದರಾಮಯ್ಯ ಅವರೇ ನನ್ನ ಮಂತ್ರಿ ಮಾಡ್ತೀನಿ ಎಂದಿದ್ರು. ಆದರೆ ಸಿದ್ದರಾಮಯ್ಯ ಅವರು ಮಂತ್ರಿ ಮಾಡಿರಲಿಲ್ಲ. ಈಗಲೂ ಕೂಡ ಮಂತ್ರಿ ಸ್ಥಾನ ಕೈ ತಪ್ಪಿದೆ. ನನಗೆ ಬೇಜಾರಿಲ್ಲ. ನನ್ನ ಕಾರ್ಯಕರ್ತರಿಗೆ ಸಹಜವಾಗಿ ನೋವಾಗಿದೆ. ಕಲಬುರಗಿಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಬಿಆರ್ ಪಾಟೀಲ್ ಅವರು ಹೇಳಿಕೆಯನ್ನು ನೀಡಿದ್ರು. ನನಗೆ ಮಂತ್ರಿ ಸ್ಥಾನದ ಎಕ್ಸ್ಪೆಕ್ಟೇಷನ್ ನಾನೇನು ಇಟ್ಕೊಂಡಿಲ್ಲ. ಆದರೆ ನಮ್ಮ ಕಾರ್ಯಕರ್ತರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇಜಾರಾಗಿದೆ, ಕಾರ್ಯಕರ್ತರಿಗೆ ಬೇಜಾರಾಗಿದೆ. ಅದನ್ನು ಹೊರತುಪಡಿಸಿ ಮತ್ತೆ ಇನ್ನೇನು ಅಲ್ಲ ಅಂತ ಹೇಳಿ ಅವರು ಹೇಳಿಕೆಯನ್ನು ನೀಡ್ತಾರೆ ಬಿಆರ್ ಪಾಟೀಲ್ ಅವರು. ಇಲ್ಲಿ ಅಸಮಾಧಾನಿತರು ಮಾಡ್ತಾ ಇರುವಂತಹ ಸಭೆಗೆ 40 ಜನ ಏನು ಶಾಸಕರನ್ನ ಒಳಗೊಂಡಿರುವಂತಹ ಸಭೆ ಇದೆಯಲ್ಲ, ಆ ಒಂದು ಸಭೆಗೆ ಬಿಆರ್ ಪಾಟೀಲ್ ಅವರು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಬಿಆರ್ ಪಾಟೀಲ್ ಅವರ ಜೊತೆಗಿರುವಂತಹ ವಿಚಾರಗಳು, ಅಂದರೆ ಜೊತೆಗಿರುವಂತಹ ಅವರ ಕಾರ್ಯಕರ್ತರು ಅವರ ಒಂದು ವಿಚಾರಕ್ಕೆ ಜೈಕಾರ ಕೂಗಿರುವುದು ಸತ್ಯ. ಏನು ಹೇಳಿದ್ರು ಕೇಳಿಸ್ಕೊಬೇಕು. ಆಗಲ್ಲ, ದೇವ್ರ ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ಅಲ್ಲ, ಈ ಸರಿ ಅದರ ನಿರೀಕ್ಷೆ ಇತ್ತು. ನಿಮ್ಮ ಭಾಗದ ಅವ್ರಿಗೆ ಕೇಳಿ, ನಾನೇ ಕೇಳಿ. ಅಲ್ಲ, ಈಗ ಸಿದ್ದರಾಮಯ್ಯ ಅವರ ಆಪ್ತ ಅನ್ನೋ ಕಾರಣಕ್ಕೆ ಸುಧಾಕರ್ ಅವರು ಹೇಳೋದು ಅದಕ್ಕೆ ತಪ್ಪಿತ್ತು. ನಿಮ್ಮದು ನಾನು ಮುಂದೆ ಹೇಳ್ತೀನಿ ಅದಲ್ಲ. ಅಲ್ಲ, ತಪ್ಪಿಸುವಂಥ ಕೆಲಸ ಏನಾದರೂ ನಡೀತಾ ಇದೆಯಾ ಅಂತ ಜಿಲ್ಲೆ ಸಿದ್ದರಾಮಯ್ಯ ಹೇಳ್ತಾರೆ, ನೀವು ಅಡ್ಡಿ ಬರ್ತಾ ಇದ್ದಾರಪ್ಪ ಅಂತ ಹೇಳ್ತಾರೆ. ನೀತಿ ಆಯೋಗ ರಾಜೀನಾಮೆ ಕೊಟ್ಟು 2 ತಿಂಗಳಾಯ್ತು. ನಾನು ಯಾವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರಮಾಣವಚನ ಮಾಡಿದ್ರು, ಅವತ್ತಿನ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ದೀರಿ, ಅದು ಪ್ರತಿಫಲ ಇದು. ಸರ್, ಈಗ ಸಿದ್ದರಾಮಯ್ಯ ಅವರ ಆಪ್ತರು ಎಲ್ಲರಿಗೂ ಹೊರಗೆ ಟ್ರಸ್ಟ್ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರು ಒಳಗೂ ಇದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಅಲ್ಲ, ಗಾಯತ್ರಿ ಶಾಂತೇಗೌಡರಾಗಿರ್ಬೋದು, ಗಾಯತ್ರಿ ಶಾಂತೇಗೌಡರು ಸಿದ್ದರಾಮಯ್ಯನ ಆಪ್ತರಲ್ಲ. ಅವರು ಜಾತಿಯವರು. ಆದರೆ ಸಿದ್ದರಾಮಯ್ಯ ಅವರು ಕೇಳದೆ ಮಾಡಿರೋದಕ್ಕೆ ಸಿದ್ದರಾಮಯ್ಯ ನಾನೇನು ಅರ್ಜಿ ಆಗಿರಲಿಲ್ಲ ರೀ ಮಂತ್ರಿ ಮಾಡೋಕ್ಕೆ ಆಗ್ಬೇಕಂತೇಳಿ. ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು, 3 ಸಲ ನಾನು ಕರೆಸಿ ಮಾತಾಡಿದ್ರು ಮಾಡ್ತೀನಿ ಅಂತ. ಕಟ್ಲೆ ಆಗಲ್ಲ, ದೇವ್ರ ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ಅಲ್ಲ, ಈ ಸರಿ ಅದರ ನಿರೀಕ್ಷೆ ಇತ್ತು. ನಿಮ್ಮ ಭಾಗದ ಅವ್ರಿಗೆ ಕೇಳಿ, ನಾನೇ ಕೇಳಿ. ಅಲ್ಲ, ಈಗ ಸಿದ್ದರಾಮಯ್ಯ ಅವರ ಆಪ್ತ ಅನ್ನೋ ಕಾರಣಕ್ಕೆ ಸುಧಾಕರ್ ಅವರು ಹೇಳೋದು ಅದಕ್ಕೆ ತಪ್ಪಿತ್ತು. ನಿಮ್ಮದು ನಾನು ಮುಂದೆ ಹೇಳ್ತೀನಿ ಅದಲ್ಲ. ಅಲ್ಲ, ತಪ್ಪಿಸುವಂಥ ಕೆಲಸ ಏನಾದರೂ ನಡೀತಾ ಇದೆಯಾ ಅಂತ ಜಿಲ್ಲೆ ಸಿದ್ದರಾಮಯ್ಯ ಹೇಳ್ತಾರೆ, ನೀವು ಅಡ್ಡಿ ಬರ್ತಾ ಇದ್ದಾರಪ್ಪ ಅಂತ ಹೇಳ್ತಾರೆ. ನೀತಿ ಆಯೋಗ ರಾಜೀನಾಮೆ ಕೊಟ್ಟು 2 ತಿಂಗಳಾಯ್ತು. ನಾನು ಯಾವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರಮಾಣವಚನ ಮಾಡಿದ್ರು, ಅವತ್ತಿನ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ದೀರಿ, ಅದು ಪ್ರತಿಫಲ ಇದು. ಸರ್, ಈಗ ಸಿದ್ದರಾಮಯ್ಯ ಅವರ ಆಪ್ತರು ಎಲ್ಲರಿಗೂ ಹೊರಗೆ ಟ್ರಸ್ಟ್ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರು ಒಳಗೂ ಇದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಅಲ್ಲ, ಗಾಯತ್ರಿ ಶಾಂತೇಗೌಡರಾಗಿರ್ಬೋದು, ಗಾಯತ್ರಿ ಶಾಂತೇಗೌಡರು ಸಿದ್ದರಾಮಯ್ಯನ ಆಪ್ತರಲ್ಲ. ಅವರು ಜಾತಿಯವರು.